ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಸ್ಯಾಂಟ್ರೋ ಕಾರ್ಗೆ ಸರ್ವಿಸ್ ಒಂದು ಮಾಡಿಸ್ಬೇಕಿತ್ತು. ಫುಲ್ ಗಾಡಿ ಸ್ವಲ್ಪ ಒಂಚೂರು ಇದಿತ್ತು ಪೇಂಟ್ ಆದಮೇಲೆ. ಸೊ ಪ್ಯಾರಾಮೌಂಟ್ ಮೋಟರ್ಸ್ ಅಂತ. ಸೊ ನನ್ನ ಜೊತೆ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್ಗೆ ಮಾಡಿಕೊಡಿ. ನಿಮ್ಮ ಹೆಸರು ಫಸ್ಟು. ನಮಸ್ಕಾರ, ನನ್ನ ಹೆಸರು ಮಂಜು ಅಂತ, ಪ್ಯಾರಾಮೌಂಟ್ ಮೋಟರ್ಸ್ ಓನರ್. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿ? ಸರ್ ಇದು ಸ್ಟಾರ್ಟ್ ಆಗಿ ಒಂದು 4.25 ವರ್ಷ ಆಗಿದೆ. ಸೊ ಒಂದು 5 years ಆಗ್ತಾ ಇದೆ. ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಇದು ನಮ್ಮ ಆಡಿಯನ್ಸ್ಗೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಸಿಲ್ಕ್ ಬೋರ್ಡ್ ಮುಂಚೆ ಶಿರೀಶ್ ಆಟೋಮೊಬೈಲ್ಸ್ ಕಾರ್ ಶೋರೂಮ್ ಇದೆಯಲ್ಲ, ಜಸ್ಟ್ ಬ್ಯಾಕ್ ಸೈಡ್ ಒಂದು 200 meters. ಓಕೆ. ಸೊ ಲೇಕ್ ಇದ್ರ ಹತ್ರ ಬರುತ್ತೆ ನಿಮಗೆ. ಆ ಲೆಫ್ಟ್ ಸೈಡ್ ತೊಗೋಬೋದು. ಆ ಟೆಂಪಲ್ ಒಂದು ಇದು ಲ್ಯಾಂಡ್ ಮಾರ್ಕ್ ಸಿಗುತ್ತೆ. ಸೊ ಲೊಕೇಶನ್ ಗೂಗಲ್ ಲೊಕೇಶನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ಸೊ ಈಗ ಸರ್, ಈಗ ನೀವು ನೋಡಿದ್ರಿ ಗಾಡಿಯವರು ಟೆಸ್ಟ್ ಡ್ರೈವ್ ಕೂಡ ಮಾಡಿದ್ರು. ಏನು ಇದು ಮಾಡ್ಬೋದು ಸರ್ವಿಸ್? ಆ್ಯಂಡ್ ಫಸ್ಟ್ ನೀವು ಹೇಳ್ತಾ ಇದ್ರಿ ನನಗೊಂದು ಪಾಯಿಂಟರ್ಸು, ಫಸ್ಟ್ ಇದೆಲ್ಲ ನೋಡ್ಕೊಳ್ಳಿ ಅಂತ. ಸರ್ ಎಲ್ಲರಿಗೂ ನಾನೇನು ಸಜೆಸ್ಟ್ ಮಾಡೋದು ಅಂತಂದರೆ, ಯೂಶ್ವಲಿ ನಾವೆಲ್ಲ ಟೈಮ್ ನಾವೇನು ಮಾಡ್ತೀವಿ, ಒಂದೆಲ್ಲೋ ಲಾಂಗ್ ಡ್ರೈವ್ ಫ್ಯಾಮಿಲಿ ಜೊತೆ ಎಲ್ಲೋ ಹೋಗ್ತೀವಿ. ಸೊ ಬೇಸಿಕ್ ಚೆಕ್ ಒಂದು ಮಾಡ್ಕೊಂಬಿಟ್ರೆ ಸ್ವಲ್ಪ ರೋಡಲ್ಲಿ ಹೋಗಿ ನಿಲ್ಲೋದು ಅರ್ಧ ತಪ್ಪತ್ತೆ. ಬೇಸಿಕ್ ಚೆಕ್ಸ್ ಇನ್ ದ ಸೆನ್ಸ್ ನಾನೇನು ಹೇಳ್ತೀನಿ ಅಂತಂದರೆ, ಇವಾಗ ಕೂಲೆಂಟ್ ಚೆಕ್ ಮಾಡ್ಕೊಳ್ಬೇಕು, ಕೂಲೆಂಟ್ ಲೆವೆಲ್ಲು. ಸೊ ಕೂಲೆಂಟ್ ಲೆವೆಲ್ ಲೋ ಇತ್ತು ಅಥವಾ ಕೂಲೆಂಟ್ ಖಾಲಿಯಾಗಿದೆ ಅಂತಂದರೆ ಏನಾಗುತ್ತೆ, ರೋಡಲ್ಲಿ ಹೋಗ್ಬಿಟ್ಟು ಓವರ್ ಹೀಟಿಂಗ್ ಕಂಪ್ಲೇಂಟ್ ಆಗಿ ರೋಡಲ್ಲಿ ನಿಂತ್ಕೋಬೇಕಾಗತ್ತೆ. ಮೈನ್ ಅದು ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಥಿಂಗ್ ಬಂದು ನೀವು ಬ್ರೇಕ್ ಫ್ಲೂಯಿಡ್ ಚೆಕ್ ಮಾಡ್ಕೊಳ್ಬೇಕು. ಬ್ರೇಕ್ ಫ್ಲೂಯಿಡ್ ಇಲ್ಲ ಅಂತಂದರೆ ಬ್ರೇಕ್ ಸಪ್ಲೈ ಆಗೋದಿಲ್ಲ. ಓಕೆ. ಸೊ ಥರ್ಡ್ ಥಿಂಗ್ ಪವರ್ ಶೇರಿಂಗ್ ಆಯಿಲ್. ಪವರ್ ಶೇರಿಂಗ್ ಆಯಿಲ್ ಇದೆಯಲ್ಲ ನೋಡಿಕೊಂಡ್ರೆ ಸ್ಟೇರಿಂಗ್ ಫ್ರೀ ಇರುತ್ತೆ. ಸೊ ಇಶ್ಯೂ ಏನಾಗೋದಿಲ್ಲ. ಡ್ರೈವಿಂಗ್ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಏನಕ್ಕೆ ಸೌಂಡು, ಏನಕ್ಕೆ ಹಾರ್ಡು ಅನ್ನೋದು, ಅದು ಗೊತ್ತಾಗೋದಿಲ್ಲ. ಪವರ್ ಶೇರಿಂಗ್ ತಿರ್ಗಿಸ್ಬೇಕಾದ್ರೆ ಆಯಿಲ್ ಇಲ್ಲ ಅಂತಂದರೆ ಕುಯ್ ಸೌಂಡ್ ಬಂದೇ ಬರುತ್ತೆ, ಹಾರ್ಡ್ ಬರುತ್ತೆ. ಆಮೇಲೆ ಆಯಿಲ್ ಲೆವೆಲ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಒಂದು ಬೇಸಿಕ್ ಚೆಕ್ಸ್. ಹೌದು, ಬೇಸಿಕ್ ಚೆಕ್ಸ್. ಆಮೇಲೆ ವಿಂಡ್ಶೀಲ್ಡ್ ವಾಟರ್ ಇದೆಯಾ ಅಲ್ವಾ ನೋಡಿ ಚೆಕ್ ಮಾಡ್ಕೊಳ್ಬೇಕು. ರೈನಿ ಸೀಸನ್ ಇರೋದ್ರಿಂದ ಏನಾಗುತ್ತೆ, ಫಾಗ್ ಥರ ಫಾರ್ಮ್ ಆಗುತ್ತೆ, ಇಲ್ಲ ಬೇರೆ ಕಾರಿಂದ ಆರಿದ್ದು ಕೊಚ್ಚೆ ಇರ್ಬೋದು, ಗ್ಲಾಸ್ ಮೇಲೆ ಕೂತ್ಕೊಳ್ಳುತ್ತೆ. ವಾಟರ್ ಇಲ್ಲ ಅಂತಂದರೆ ವೈಪ್ ಮಾಡಿದರೆ ಕ್ಲೀನ್ ಆಗೋದಿಲ್ಲ. ಸೊ ವಿಸಿಬಿಲಿಟಿ ಆಗೋದಿಲ್ಲ, ಸ್ಕ್ರಾಚಸ್ ಕೂಡ ಆಗುತ್ತೆ. ಮೈನ್ ವಿಸಿಬಿಲಿಟಿ ಇರಬೇಕು, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಷ್ಟು ಬೇಸಿಕ್ ಚೆಕ್ಸ್ ಮಾಡ್ಕೊಂಡ್ರೆ ನಾವು ರೋಡಲ್ಲಿ ಸೇಫ್ ಅಂತ ಅಂದ್ಕೊಳ್ಳಿ 1%. ಹಾಗೆ ಇದು ಬಂದು ಏರ್ ಫಿಲ್ಟರ್ ಸರ್. ಏರ್ ಫಿಲ್ಟರ್ ಇವಾಗ ಇದ್ರ ಕಂಡೀಷನ್ ಹೆಂಗಿದೆ ಅಂತಂದರೆ ಚೇಂಜ್ ಮಾಡಲೇಬೇಕು. ಫುಲ್ಲಿ ಚೋಕ್ ಆಗಿದೆ. ಸೊ ಇದು ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಮೈಲೇಜ್ ಇಂಪ್ರೂವ್ ಆಗುತ್ತೆ, ಪಿಕಪ್ ಇಂಪ್ರೂವ್ ಆಗುತ್ತೆ, ಡ್ರೈವ್ ಫೀಲೇ ಡಿಫ್ರೆಂಟ್ ಇರುತ್ತೆ, ಸ್ಮೂತ್ ಆಗಿರುತ್ತೆ. ಸೊ ಮೇಂಟೈನ್ ಗಾಡಿ ಲೈಫ್ ಬರಬೇಕು ಅಂದರೆ ಇದೆಲ್ಲ ನಾವು ಕ್ಲೀನ್ ಬೇಸಿಕ್ ಮಾಡಲೇಬೇಕು ಸರ್. ಟೈಮ್ಲಿ ಸರ್ವಿಸ್, ಟೈಮ್ಲಿ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್ ಚೇಂಜ್, ಎಲ್ಲ ಫಿಲ್ಟರ್ಸ್ ಚೇಂಜ್. ಸೊ ಬೇಸಿಕ್ ಮಸ್ಟ್ ಆ್ಯಂಡ್ ಶುಡ್. ಸೊ ಈಗ ನಮ್ಮ ಸ್ಯಾಂಟ್ರೋ ವರ್ಕು ಸ್ಟಾರ್ಟ್ ಮಾಡೋಣ ಸರ್. ನೀವೆಲ್ಲ ಚೆಕ್ ಮಾಡಿಬಿಟ್ಟು ಏನು ಪ್ರಾಸೆಸ್ ಆಗುತ್ತೆ ಜನಕ್ಕೂ ಕೂಡ ತೋರಿಸೋಣ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಇದನ್ನು AC ಫಿಲ್ಟರ್ ಅಂತಾರೆ. ಆ್ಯಕ್ಚುಲಿ ಈ ಮಾಡೆಲ್ಗೆ ಇಲ್ಲ, ಬಟ್ ಬೇರೆ ಕಾರ್ಸಲ್ಲಿ ಬರುತ್ತೆ. ಇದ್ರ ಕಂಡೀಷನ್ ನೋಡಿದರೆ ನೀವು ಈ ಕಂಡೀಷನಲ್ಲಿ AC ಫಿಲ್ಟರ್ ಇಟ್ಟು AC ಆನ್ ಮಾಡಿದ್ರೂ ಬರೀ ಡಸ್ಟ್ ಬರುತ್ತೆ, ಮತ್ತು AC ಥ್ರೋ ಬರೋದಿಲ್ಲ, ತುಂಬ ಡಸ್ಟ್ ಅಲರ್ಜಿ ಆಗುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕಿದ್ರೆ ಎವ್ರಿ ಸರ್ವಿಸ್ ಇದು ಫಿಲ್ಟರ್ಸ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸರ್. ಯೂಶಲಿ ಎಲ್ಲ ಕಾರ್ ಮಾಡೆಲ್ಸ್ಗೂ ಸ್ಪಾರ್ಕ್ ಪ್ಲಗ್ ಅಂತ ಬರುತ್ತೆ. ಓಕೆ. ಸೊ ಸ್ಪಾರ್ಕ್ ಪ್ಲಗ್ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸರ್. ನೋಡಿ, ಇದು ಸ್ಪಾರ್ಕ್ ಪ್ಲಗ್ ಸರ್. ನಾನು ಹೇಳ್ದಂಗೆ ಪ್ರತಿ ಸಲ ಸರ್ವಿಸಲ್ಲೂ ಇದು ಚೆಕ್ ಮಾಡಬೇಕು. ಇದ್ರ ಕಂಡೀಷನ್ ನೋಡಿ ರಿಪ್ಲೇಸ್ ಮಾಡೋದು ಒಳ್ಳೇದು ಪ್ರತಿ ಸರ್ವಿಸ್ನಲ್ಲಿ. ಅದು ಹಾಗೆ ನಿಮಗೆ ಮೇಯ್ನ್ ಏನಂತಂದರೆ ಈ 3 ಬೆಡ್ಡಿಂಗ್ಸ್ ಬರುತ್ತೆ. ಒಂದು A ಬೆಡ್ಡಿಂಗ್ ಅಂತಾರೆ ನೋಡಿ, ಚೆಕ್ ಮಾಡ್ತಾ ಇದ್ದಾರೆ. ಸೊ ಕಂಡೀಷನ್ ಚೆನ್ನಾಗಿದೆ. ಸೊ ಇದು ಇನ್ ಕೇಸ್ ವೀಕ್ ಆಗಿದ್ರೆ ಅಥವಾ ರಬ್ಬರ್ ಬುಷ್ ಬರುತ್ತೆ, ಕಟ್ ಆಗಿದ್ರೆ ನಾಯ್ಸ್ ಬರುತ್ತೆ, ಮತ್ತೀಗ ಡ್ರೈವಿಂಗ್ನಲ್ಲಿ ಅಷ್ಟು ಕಂಫರ್ಟ್ ಇರೋದಿಲ್ಲ. ಅದೊಂದು ಟೆಕ್ನಿಕಲ್ ಟರ್ಮ್ ಬೆಡ್ಡಿಂಗ್. ಇವಾಗ ಇದು ಒಂದು B ಬೆಡ್ಡಿಂಗ್, ಜಸ್ಟ್ ಬ್ಯಾಟ್ರಿ ಎಲ್ಲಿ ಬರುತ್ತೆ. ಸೊ ಇದನ್ನು ಅಷ್ಟೇ, ಕಂಡೀಷನ್ ವೀಕ್ ಆಗಿದ್ರೆ ಅಥವಾ ಕಟ್ ಆಗಿದ್ರೆ ನಿಮ್ಗೆ ಫುಲ್ ನಾಯ್ಸ್ ಬರುತ್ತೆ ಡ್ರೈವಿಂಗ್ನಲ್ಲಿ. ಇನ್ನೊಂದು C ಬೆಡ್ಡಿಂಗ್ ಅಂತ ಬರುತ್ತೆ, ಅಥವಾ ಗೇರ್ ಬಾಕ್ಸ್ ಬೆಡ್ಡಿಂಗ್ ಅಂತಾರೆ. ಗೇರ್ ಬಾಕ್ಸ್ನ ಹೋಲ್ಡ್ ಮಾಡಿರುತ್ತೆ ಅಡಿಯಿಂದ. ಸೊ ಚೇಂಜ್ ಮಾಡೋದನ್ನು ಅದು ಆಕ್ಷನ್ ಇದಾಗುತ್ತೆ. ಮತ್ತೀಗ ನಿಮ್ಗೆ ಈ 3 ಬೆಡ್ಡಿಂಗಲ್ಲಿ ಯಾವುದು ವೀಕ್ ಇದ್ರೆ ಅಥವಾ ಕಟ್ ಆಗಿದ್ರೆ, ಡ್ಯಾಮೇಜ್ ಇದ್ರೆ ನಿಮಗೆ ಫುಲ್ ನಾಯ್ಸ್ ಇರುತ್ತೆ, ಡ್ರೈವ್ ಫೀಲ್ ಚೆನ್ನಾಗಿರೋದಿಲ್ಲ. ಓಕೆ. ಸೊ ಇಲ್ಲಿ ನಾವು ಹೇಳಿದ್ರು ಹೇಳಿಲ್ಲ ಅಂದ್ರೆ ನೀವು ಸರ್, ಇದು ನಮ್ಮ ಬೇಸಿಕ್ ಪ್ರೊಸೀಜರ್. ನೀವು ಹೇಳ್ದಿರಿ ಇದೆಲ್ಲ ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಓಕೆ. ಅದಕ್ಕೆ ಒಂದು ಜೆನ್ಯೂನ್ ಸರ್ವಿಸ್ಗೋಸ್ಕರ ಎಲ್ಲರೂ ವಾಪಸ್ ಬರೋದು ಡೆಫಿನೆಟ್ ಆಗಿ, ರೆಗ್ಯುಲರ್ ಆಗಿ ಇದು ಮಾಡ್ಕೊಳ್ಳೋದು. ಸರ್ ಇದು ಬಂದು AC ಗ್ಯಾಸ್ ಟೆಸ್ಟಿಂಗ್ ಟೂಲ್. ಇದು ಇದರಲ್ಲಿ ಏನಾದರೂ AC ಲೀಕೇಜ್ ಇದ್ದರೆ ಅಥವಾ AC ಗ್ಯಾಸ್ ಲೆವೆಲ್ ಎಷ್ಟಿದೆ ಏನು ತಿಳ್ಕೊಳ್ಳೋದಕ್ಕೋಸ್ಕರ ತಿಳ್ಕೊಂಬಿಟ್ಟು, ಇನ್ ಕೇಸ್ AC ಗ್ಯಾಸ್ ಲೆವೆಲ್ ಕಡಿಮೆ ಇತ್ತು ಅಂತಂದರೆ ನಾವೇನು ಮಾಡ್ತೀವಿ, ಲೀಕೇಜ್ ಏನಿಲ್ಲ ಅಂತಂದರೆ AC ಗ್ಯಾಸ್ ರಿಫಿಲ್ ಮಾಡಿ ಕಂಪ್ರೆಸರ್ ಆಯಿಲ್ ಹಾಕ್ಬಿಟ್ಟು AC ಕೂಲಿಂಗ್ ನಾರ್ಮಲ್ ಹೌದು. ಥ್ರೋಟಲ್ ಬಾಡಿ ಅಂತಾರೆ. ಇದು ನಾರ್ಮಲ್ ಕ್ಲೀನಿಂಗ್ ಪ್ರೊಸೆಸ್. ನಾರ್ಮಲ್ ಕ್ಲೀನಿಂಗ್ ಪ್ರೊಸೆಸ್ ಅಂದರೆ ಅದನ್ನು ರಿಮೂವ್ ಮಾಡದಿರ ಬರೀ ಹೊರಗಡೆಯಿಂದ ಅಷ್ಟೇ ಕ್ಲೀನಿಂಗ್ ಮಾಡ್ತಾ ಇರೋದು. ರಿಮೂವ್ ಮಾಡಬೇಕಾದ್ರೆ ಟೈಮ್ ಜಾಸ್ತಿ ಬೇಕು, ಹೌದು, ಬಟ್ ರಿಮೂವ್ ಮಾಡಿನೂ ಮಾಡ್ತೀವಿ. ಡಿಪೆಂಡ್ಸ್ ಆನ್ ಕಸ್ಟಮರ್ ಟೈಮ್. ಅವ್ರಿಗೆ ಟೈಮ್ ಇದ್ದರೆ ರಿಮೂವ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ರಿಫಿಟ್ ಮಾಡಿ ಕೊಡ್ತೀವಿ. ಇದರಿಂದ ಮೇನ್ ಏನು
ಸರ್ ನೀವು ನೋಡ್ಬೋದು ಇಲ್ಲಿ ತುಂಬ ಕಾರ್ಬನ್ ಫಾರ್ಮೇಷನ್ ಆಗಿದೆ ನಿಮಗೆ ಥ್ರಾಟಲ್ ಬಾಡಿ ಒಳಗಡೆ. ಕಾರ್ಬನ್ ಫಾರ್ಮೇಷನ್ ಎಲ್ಲ ಕ್ಲೀನ್ ಆದರೆ ನಿಮಗೆ ಮೈಲೇಜು ಪಿಕಪ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಸರ್. ಕ್ಲೀನ್ ಆಗಲಿ ಸರ್. ಇದು ಓಲ್ಡರ್ ಮಾಡೆಲ್ಸ್ನಲ್ಲಿ ನೀವು ಕಾರ್ಸ್ ನೋಡಿದರೆ ಕ್ಲಚ್ ಕೇಬಲ್ ಬರ್ತಾ ಇತ್ತು. ಇದು ಒಂದು ಕ್ಲಚ್ ಕೇಬಲ್. ಇದು ಕ್ಲಚ್ ಕೇಬಲ್ನಲ್ಲಿ ನಿಮಗೆ ಇವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಬೋದು. ಅದರಿಂದ ನಿಮ್ಮ ಕ್ಲಚ್ ಪ್ಲೇ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಬಟ್ ಲೇಟೆಸ್ಟ್ ಮಾಡೆಲ್ಸಲ್ಲಿ ನೀವು ನೋಡಿದರೆ ಮಾಸ್ಟರ್ ಸಿಲಿಂಡರ್ಸ್ ಬರುತ್ತೆ, ಸ್ಲೀವ್ ಸಿಲಿಂಡರ್ ಬರುತ್ತೆ. ಮಾಸ್ಟರ್ ಸಿಲಿಂಡರ್ ಔಟ್ ಸೈಡ್ ಇರುತ್ತೆ, ಸ್ಲೀವ್ ಸಿಲಿಂಡರ್ ಬಂದು ಗೇರ್ ಬಾಕ್ಸ್ ಒಳಗಡೆ ಇರುತ್ತೆ ಲೇಟೆಸ್ಟ್ ಮಾಡೆಲ್ಸ್. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಎಲ್ಲ ಏನಿರೋದಿಲ್ಲ. ಒನ್ಸ್ ಸಿಲಿಂಡರ್ ಲೀಕೇಜ್ ಬಂತು ಅಂತಂದ್ರೆ ರಿಪ್ಲೇಸೇ ಮಾಡಬೇಕು. ಹಾಗೆ ಇದು ಒಂಥರ ಗೋಲ್ಡ್ ಒಂಥರ ಇದು ನೀವು ಇನ್ ಕೇಸ್ ಲೇ ಮ್ಯಾನ್ಗೆ ಅಂತಂದ್ರೆ ಇವಾಗ ಸಾಮಾನ್ಯ ಜನರನ್ನು ಏನ್ ಮಾಡ್ಬೋದು, ಸ್ವಲ್ಪ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ವಿಡಿಯೋ ಕಾಲ್ ಮಾಡಿದ್ರೆ ಸ್ವಲ್ಪ ಇದು ಹಿಂಗೆ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ ಮಾಡ್ಬೋದು. ಇಲ್ಲ ನಿಯರ್ ಬೈ ಯಾವ್ದೋ ನಾರ್ಮಲ್ ಮೆಕ್ಯಾನಿಕ್ ಇದ್ರು ಅವರೆಲ್ಲ ಅಡ್ಜಸ್ಟ್ ಮಾಡ್ತಾರೆ. ಬಟ್ ಲೇಟೆಸ್ಟ್ ಮಾಡೆಲ್ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಅಡಾಪ್ಟ್ ಮಾಡ್ತೀವಿ. ಸರ್ ನಮಸ್ತೆ. ಸೊ ನಿಮ್ಮ ವೆಹಿಕಲ್ ಇಲ್ಲಿ ಒಂದು ಬಿಟ್ಟಿದ್ದೀವಿ. ಹೇಗೆ ಅನಿಸ್ತು, ಏನು ಆ್ಯಂಡ್ ಇವರ ಸರ್ವಿಸ್ ಬಗ್ಗೆ ಹೇಳಿ ಸರ್. ಸರ್ ಆ್ಯಕ್ಚುಲಿ ಪ್ಯಾರಮೌಂಟ್ ಮೋಟರ್ಸು ಆ್ಯಕ್ಚುಲಿ ನಮ್ಗೆ ಗೊತ್ತೇ, ಅವರು ಸ್ಟಾರ್ಟ್ ಮಾಡಿ 2 ಇಯರ್ಸ್ ಮೇಲೆ ಆಯಿತು. 2 ಇಯರ್ಸಿಂದ ನನಗೆ ಗೊತ್ತು ಇಲ್ಲಿ ಏನೇ ಸರ್ವಿಸ್ ಮಾಡಬೇಕಂತ ಹೇಳಿದ್ರು ರೀಸನಬಲ್ ಆಗಿರುತ್ತೆ ಕಾಸ್ಟ್ ಎಲ್ಲ. ಬೇರೆ ಕಡೆ ನೀವು ಶೋರೂಮ್ಗೆ ಹೋದರೆ ಮಿನಿಮಮ್ 20,000 ಹಾಕಿ ಖರ್ಚು ಮಾಡಬೇಕು. ಸೊ ಇಲ್ಲಿ ಬಂದರೆ ನಾವು 50% ದುಡ್ಡಲ್ಲಿ ನಮ್ಮ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ಎಲ್ಲ ಜೆನ್ಯೂನ್ ಆಗಿರುತ್ತೆ. ನೀವು ಯಾವ ಇಂಜಿನ್ ಆಯಿಲ್ ಹೇಳ್ತೀರೋ ಆ ಇಂಜಿನ್ ಆಯಿಲ್ ಹಾಕ್ತಾರೆ. ಮತ್ತು ಬೇರೆ ಪೇಂಟಿಂಗ್ ಎಲ್ಲ ಇರುತ್ತೆ. ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗೆ ಶೋರೂಮ್ಗೆಲ್ಲ ಕಂಪೇರ್ ಮಾಡಿದ್ರೆ ನೀವು ಅಲ್ಲಿ ಶೋರೂಮಲ್ಲಿ 50,000 ಇಲ್ಲಿ 25,000 ಮಾಡ್ಕೊಂಡು ಹೋಗ್ಬೋದು. ಸೇಮ್ ಕ್ವಾಲಿಟಿ ಆಫ್ ದ ಪೇಂಟ್. ಆಮೇಲೆ ಎಲ್ಲ ಸರ್ವಿಸ್ ಸೇಮ್ ಹೆಂಗಿರುತ್ತೆ ಬೇರೆ ಶೋರೂಮಲ್ಲಿ ಏನಿರುತ್ತೆ ಅದೇ ಎಕ್ಸ್ಪೀರಿಯನ್ಸ್ ನೀವು ಇಲ್ಲೂ ಕೂಡ ತಗೊಳ್ಬೋದು. ಸೊ ಹೌದೌದು, ನಾವು ಮಾದೇಪುರಲ್ಲಿ ಇರೋದು. ಆ್ಯಕ್ಚುಲಿ ನಾನು ಮಾದೇಪುರದಿಂದ ನಾನು ಹೌದೌದು 100% ಮಾದೇಪುರಲ್ಲೇ ಇದೆ. ನೋಡಿ ಈಗ ಹೇಗಿದೆ ಅಂದರೆ ಹೊಸ ಕಾರ್ ಥರ ಇದೆ ನನ್ನ ಕಾರು. ಆಲ್ಮೋಸ್ಟ್ ಒಂದು 2018 ಮಾಡೆಲ್ ಕಾರು ಈಗ ಹೊಸ ಥರ ಕಾಣಿಸ್ತಾ ಇದೆ. ಅಪ್ಗ್ರೇಡ್ ಆಗಿದೆ. ಹೌದು ಸರ್, ಇದನ್ನ ಲೇಟೆಸ್ಟ್ ಮಾಡೆಲ್ ಥರ ಅಪ್ಗ್ರೇಡ್ ಮಾಡಿದ್ವಿ. ಫ್ರಂಟ್ ಗ್ರಿಲ್ ಆಗಲಿ, ಬಂಪರ್ ಆಗಲಿ, ಟರ್ನ್ ಲೈಟ್ಸ್, ಫಾಗ್ ಲ್ಯಾಂಪ್ಸ್ ಎಲ್ಲ ರಿಪ್ಲೇಸ್ ಮಾಡಿದ್ವಿ. ಅಲಾಯ್ಸ್ ರಿಪ್ಲೇಸ್ ಮಾಡಿದ್ದೀವಿ. ಇಂಟೀರಿಯರ್ ಬಂದು ನಿಮಗೆ ಎಲ್ಲ ಲೆದರ್ ಸೀಟ್ ಮಾಡಿದ್ದೀವಿ. ಮತ್ತು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದೀವಿ. ಸೊ ಇದು ಲೇಟೆಸ್ಟ್ ಮಾಡೆಲ್ ಫುಡ್ ಸ್ಟೆಪ್ಸ್ ಹಾಕ್ಸಿದ್ದೀವಿ. ಒಂದು ಈಗ ಹೊಸ ಗಾಡಿ ಏನಿದೆ ಆ ಥರ ಇದೆ. ಹೌದೌದು, ರಿಕ್ವೈರ್ಮೆಂಟ್ ಇದ್ದಿದ್ದೆ ಹಾಗೆ. ಸೊ ಅದೇ ಪ್ರಕಾರ ನಾವು ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದೀವಿ ಸರ್. ಸೊ ಎಲ್ಲರೂ ಬರ್ಬೋದು. ಆ್ಯಕ್ಚುಲಿ ರೀಸನಬಲ್ 50,000 ಸೇವ್ ಮಾಡ್ಬೋದು ನಾವು ಇದರಿಂದ. ನೀವು ಬೇರೆ ಕಡೆ ಹೋದ್ರೂ ಡಬಲ್ ಖರ್ಚು ಮಾಡ್ಕೊಂಡು ಬರೋದ್ರಿಂದ ಸ್ವಲ್ಪ ನಮ್ಮದು ಸೇವಿಂಗ್ಸ್ ಅಂತ ಇರುತ್ತೆ. ಇನ್ನು ನಾಳೆ ನಾವು ವರ್ಕ್ ವಿತ್ ಗುಡ್ ವಾರಂಟಿ ಏನಿದೆ ಕೆಲಸ ನಾವು ದುಡ್ಡು ಖರ್ಚು ಮಾಡಿಬಿಡ್ತೀವಿ. ಕೆಲಸ ಮಾಡಿದ್ರೆ ಚೆನ್ನಾಗಿರ್ಬೇಕಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ವ, ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇಲ್ಲಿ ಪ್ಯಾರಮೌಂಟ್ ಮೋಟರ್ಸಲ್ಲಿ. ನೀವು ಬರ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲಿಂದ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಮಾಧ್ಯಮಕ್ಕೆ ಹೇಳಿ ಒಂದೊಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Hi guys, introduce yourself. What's your name? So I am Pratish, Anil Kumar. So we are from a startup named LCM. So we are working on a range extender for electric vehicles. So where like while you drive electric cars or any other electric vehicles, it like regenerates power and increases the range while you drive, not like an external charger that you connect with home or any other station. Yeah. This is the process happening. You're building a product that will charge your car while you are driving. That's the main idea of our product. What would be the extra range that we might get on expected range? Yes, so right now we are aiming for around 50%, but as of now from our calculations and our experiments, we are getting around 20%, which is around 30 to 35 kilometers based on the car types. So like for this Reva and like micro commuter cars, we are getting around 20 kilometers extra, and after that like Tata Nexon, sedan and the hatchbacks. So there we are getting around 30 to 35 in incremental range. Like and we are planning to extend this into trucks and buses. So all the best for you, and Thank you. Let us see once you assemble this, and Yeah, sure. after installing we'll just check that. Yeah, sure. Thank you so much. ಸರ್ ನಾವು ಬೇಸಿಕ್ ಚೆಕ್ ಪ್ರೊಸೀಜರ್ನಲ್ಲಿ ಪ್ರತಿಯೊಂದು ಕಾರ್ದು ಹಾರ್ನ್ ಕೂಡ ಚೆಕ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಇವಾಗ ಬೆಂಗಳೂರು ಸಿಟಿನಲ್ಲಿ ಯಾರು ಯಾವಾಗ ಎಲ್ಲಿಂದ ಹೆಂಗೆ ನುಗ್ತಾರೆ ಏನು ಹೇಳೋದಕ್ಕಾಗೋದಿಲ್ಲ. ಅದರಲ್ಲೂ ಇವಾಗ ಇನ್ನೊಂದು ಏನಂತಂದರೆ ಈ ಮೂಕ ಪ್ರಾಣಿಗಳು, ಈ ಕುರಿಗಳಾಗಿರ್ಬೋದು, ಹಸುಗಳಾಗಿರ್ಬೋದು ಅಥವಾ ನಾಯಿಗಳು, ಅದಕ್ಕೆ ಹಾರ್ನ್ ಮಾಡಿದ್ರೇ ಅಟ್ಲೀಸ್ಟ್ ಗೊತ್ತಾಗೋದು ಸೈಡಿಗೆ ಹೋಗೋದು. ಸೊ ಈ ಬೇಸಿಕ್ ಟೆಸ್ಟಲ್ಲಿ ನಾವು ಹಾರ್ನ್ ಚೆಕ್ ಮಾಡಿ ಅದು ವರ್ಕ್ ಆಗ್ತಿಲ್ಲ ಅಂತಂದರೆ ನಾವು ಹಾರ್ನ್ ನಿಮ್ಗೆ
ಹೆಂಗೆ ಟೆಸ್ಟ್ ಮಾಡ್ತೀವಿ ಅಂತಂದರೆ ಮಲ್ಟಿಮೀಟರ್ನಲ್ಲಿ ಜಸ್ಟ್ ಹಾರ್ನ್ ಪ್ರೆಸ್ ಮಾಡಿದಾಗ ನಿಮಗೆ ವೋಲ್ಟೇಜ್ ವೇರಿ ಆಗುತ್ತೆ. ಓಕೆ, ಸೊ ಅದು ಸೌಂಡ್ ಡೆಸಿಬಲ್ ಥರನಾ ಅಥವಾ ವೋಲ್ಟೇಜ್ ಇದಾಗುತ್ತೆ? ಓಕೆ, ಅವಾಗ ಕರೆಕ್ಟ್ ವರ್ಕ್ ಆಗ್ತಿದ್ರೆ ವೋಲ್ಟೇಜ್ ವೇರಿಯೇಷನ್ ಆಗುತ್ತೆ, ಇಲ್ಲ ಅಂತಂದರೆ ನಿಲ್ಲಿರುತ್ತೆ. ಸೊ ಅದ್ರ ತಕ್ಕನಾಗಿ ಎಲೆಕ್ಟ್ರಿಕಲ್ ಇಶ್ಯೂ ಇದೆಯಾ, ಹಾರ್ನ್ ಹೋಗಿದೆಯಾ ಅಥವಾ ನೀವು ಇದನ್ನು ಚೆಕ್ ಮಾಡ್ತೀವಿ. ಟ್ಯೂನಿಂಗ್ ಮಾಡಲೇಬೇಕಾ, ಮಾಡಿಬಿಟ್ಟು ರೆಡಿ ಮಾಡ್ತೀವಿ ಸರ್. ಬ್ರೇಕ್ ಫ್ಲೂಯಿಡ್ ಟ್ಯಾಂಕ್ನಲ್ಲಿ ನಿಮಗೆ ಮೇಯ್ನ್ ಬ್ರೇಕ್ ಫ್ಲೂಯಿಡ್ ಫಿಲ್ ಆಗಿರುತ್ತೆ. ಅದರ ಮ್ಯಾಕ್ಸಿಮಮ್ ಲೆವೆಲಿಂದ ಅಟ್ಲೀಸ್ಟ್ ಮಿನಿಮಮ್ ಲೆವೆಲ್ ಆದರೂ ಮೇಂಟೈನ್ ಮಾಡಲೇಬೇಕು. ಓಕೆ, ಇಲ್ಲ ಅಂತಂದರೆ ಬ್ರೇಕ್ ಸರಿಗೆ ಅಪ್ಲೈ ಆಗೋದಿಲ್ಲ. ಗಾಡಿಗೆ ಇರೋದೇ ಒಂದು ಹೌದು ಸರ್, ಇದು ಬಂದು ಬ್ರೇಕ್ಸ್ ಲೈಫ್ ಸೇವಿಂಗ್ ಪ್ರೊಸೆಸ್. ಸೊ ಬ್ರೇಕ್ಸ್ ಸರಿ ಇಲ್ಲ ಅಂತಂದರೆ ನಾನು ಏನು ಸಜೆಸ್ಟ್ ಮಾಡೋದು, ಬೆಟರ್ ಡ್ರೈವ್ ಮಾಡಲೇಬೇಡಿ. ಬ್ರೇಕ್ಸ್ ಕರೆಕ್ಟ್ ಇದ್ರೆ ಮಾತ್ರ ಡ್ರೈವ್ ಮಾಡಿ. ಯಾಕಂದರೆ ವೆಹಿಕಲ್ ಓಡಿದ ಮೇಲೆ ಹೌದು ಇಬ್ಬರಿಗೂ ರಿಸ್ಕು. ಗಾಡಿ ಓಡಿದ ಮೇಲೆ ಪರ್ಫೆಕ್ಟಾಗಿ ನಿಲ್ಲಬೇಕು, ಇಲ್ಲ ಅಂತಂದರೆ ಗಾಡಿನೇ ಓಡಿಸ್ಬೇಡಿ. ಫಸ್ಟ್ ಬ್ರೇಕ್ಸ್ ಏನಿದೆ ಸರಿ ಮಾಡ್ಕೊಳ್ಳಿ. ಇದು ಬಂದು ಓಲ್ಡರ್ ಮಾಡಲ್ ಇರೋದ್ರಿಂದ ನಿಮ್ಗೆ ಇದು ಬಂದು ಈ ರೌಂಡ್ ಡೂಮ್ ಶೇಪ್ ಇರುತ್ತೆ. ಇದನ್ನ ಬೂಸ್ಟರ್ ಬ್ರೇಕ್ಸ್ ಅಂತಾರೆ. ಬೂಸ್ಟರ್ ಬ್ರೇಕ್ಸ್ ಏನಂತಂದ್ರೆ ಅಷ್ಟು ಎಫೆಕ್ಟಿವ್ ಇರೋದಿಲ್ಲ. ಅದರಿಂದಾಗಿ ನ್ಯೂ ಟೆಕ್ನಾಲಜಿ ಬಂತು. ನಿಮಗೆ ಡಿಸ್ಕ್ ಬ್ರೇಕ್ಸಲ್ಲಿ ನಿಮಗೆ ಬಂದು ಹೊಸ ಸಿಲಿಂಡರ್ಸ್ ಬರುತ್ತೆ. ಸೊ ನಿಮಗೆ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸಿಲಿಂಡರ್ ಲೀಕೇಜ್ ಇದೆಯಾ ಇಲ್ವಾ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಬ್ರೇಕ್ಸ್ ಸರಿಗೆ ಅಪ್ಲೈ ಆಗ್ತಿಲ್ಲ ಅಂತಂದರೆ ಸಿಲಿಂಡರ್ ಏನಾದರೂ ಲೀಕೇಜ್ ಇರ್ಬೋದು, ಅದರಿಂದಾಗಿ ಆಗುತ್ತೆ. ಯಾಕಂದರೆ ಏರ್ ಪಾಸ್ ಆಗ್ತಿರುತ್ತೆ ಮತ್ತು ಆಯಿಲ್ ಲೀಕೇಜ್ ಆಗ್ತಿರುತ್ತೆ. ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಇದು ನಾವು ಜನರಲ್ ಆಗಿ ಒಂದು ಸ್ವಲ್ಪ ಕಣ್ಣಿಟ್ಟು ಅದು ಅವಾಗ ನೋಡ್ಕೊತಾ ಇದ್ರೆ ಬೆಟರ್. ಅದು ಬ್ರೇಕ್ ಪ್ಯಾಡ್ಸ್. ಓಕೆ, ಬ್ರೇಕ್ ಪ್ಯಾಡ್ಸ್ ಮೇನ್ ಅಂತಂದರೆ ಬ್ರೇಕ್ ಅಪ್ಲೈ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಇದರ ಲೈಫ್ ಒಂದು 50% ಇದೆ, 50 to 55%. ಸೊ ಇನ್ನು ಯೂಸ್ ಮಾಡ್ಬೋದು. ಸೊ ನೋ ವರೀಸ್ ಅಬೌಟ್ ಇನ್ನೊಂದು 8-10,000 ಯೂಸ್ ಮಾಡಿ ಮತ್ತೆ ರಿಪ್ಲೇಸ್ ಮಾಡಿದ್ರೆ ಆಯಿತು. ಸೊ ನೋ ವರೀಸ್. ಮತ್ತು ಇದು ಬಂದು ಸ್ಟೇರಿಂಗ್ ಎಂಡ್ಸ್ ಸ್ವಲ್ಪ ವೀಕ್ ಆಗಿದೆ, ಸೌಂಡ್ ಬರ್ತಾ ಇದೆ. ಸೊ ಬೆಟರ್ ಟು ರಿಪ್ಲೇಸ್ ಮಾಡಿದರೆ ಒಳ್ಳೆಯದು. ಡಿಸ್ಕ್ ಕಂಡೀಷನ್ ಚೆನ್ನಾಗಿದೆ. ಓಕೆ ಓಕೆ, ಸೊ ನಾವು ಯೂಸ್ ಮಾಡೋದು ಬಂದು ಒರಿಜಿನಲ್ ಕ್ಯಾಲಿಪರ್ ಗ್ರೀಸು. ಸೊ ಅದು ಬೇಗ ಡ್ರೈ ಆಗೋದಿಲ್ಲ ನಿಮಗೆ. ಓಕೆ, ಇದು ಕಾಸ್ಟ್ಲಿನೂ ಬರುತ್ತೆ? ಹೌದು, ಕಾಸ್ಟ್ಲಿನೂ ಬರುತ್ತೆ ನಿಮಗೆ, ಬಟ್ ಲೈಫ್ ಚೆನ್ನಾಗಿ ಬರುತ್ತೆ ಮೇಯ್ನ್. ಹೌದು ಸರ್, ಇದು ಬಂದು ಬ್ರೇಕ್ ಲೈನಿಂಗ್ ಅಂತ ಹೇಳ್ತಾರೆ. ಯೂಶಲಿ ಓಲ್ಡ್ ಮಾಡೆಲ್ಸಲ್ಲಿ ನಿಮಗೆ ಬ್ರೇಕ್ ಸಿಸ್ಟಮ್ ಈ ಟೈಪ್ ಬರುತ್ತೆ. ಬಟ್ ನ್ಯೂ ಕಾರ್ಸಲ್ಲಿ ಎಲ್ಲ ನಿಮಗೆ ಬ್ರೇಕ್ ಡಿಸ್ಗೆ ಬರುತ್ತೆ. ಓಕೆ, ಬ್ರೇಕ್ ಲೈನಿಂಗ್ ಇದು ಬ್ರೇಕ್ ಸಿಲಿಂಡರ್ಸ್. ಮೇನ್ ನಿಮ್ಗೆ ಇಲ್ಲಿ ನೋಡ್ಕೊಳ್ಬೇಕಿರೋದು ಬ್ರೇಕ್ ಸಿಲಿಂಡರ್ ಏನಾದರೂ ಆಯಿಲ್ ಲೀಕೇಜ್ ಇದೆಯಾ ಇಲ್ವಾ ಅಂತ. ಓಕೆ, ಆಯಿಲ್ ಲೀಕೇಜ್ ಇದ್ದರೆ ನಿಮಗೆ ಬ್ರೇಕ್ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. ಬ್ರೇಕ್ ನಿಮ್ಗೆ ತುಂಬ ವೀಕ್ಸ್ ಆಗಿರುತ್ತೆ. ಸೊ ಬ್ರೇಕ್ ಸಿಲಿಂಡರ್ ರೀಪ್ಲೇಸ್ ಮಾಡಿಕೊಂಡು ಆಯಿಲ್ ರೀಫಿಲ್ ಮಾಡಿ ಏರ್ ಔಟ್ ಮಾಡಿದರೆ ನಿಮಗೆ ಬ್ರೇಕ್ ನಾರ್ಮಲ್ ಆಗುತ್ತೆ. ಯೂಶಲಿ ರೇರ್ನಲ್ಲಿ ಏನೋ ಸೌಂಡ್ ಬರ್ತಿದೆ ಅಂತಂದರೆ ಇದನ್ನ ರೇರ್ ಶಾಕ್ ಅಬ್ಸರ್ವರ್ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ನೀವು ನೋಡಿದರೆ ಆಯಿಲ್ ಲೀಕೇಜ್ ಇದೆ. ಆಯಿಲ್ ಲೀಕೇಜ್ ಇದ್ದರೆ ಏನು ಅಂತಂದರೆ ಅದು ಹೋಗಿದೆ ಅಂತ ಸಿಸ್ಟಮ್ ಅಂತ. ಸೊ ಈ ಕಂಪ್ಲೀಟ್ ಶಾಕ್ ಅಬ್ಸರ್ವರ್ ರೀಪ್ಲೇಸ್ ಮಾಡಿದರೆ ನಿಮ್ಗೆ ರೇರ್ ಏನು ಸೌಂಡ್ ಬರೋದಿಲ್ಲ. ಮತ್ತು ಈ ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ ಒಳಗಡೆ ಸ್ಟಡ್ ಕಿಟ್ ಬರುತ್ತೆ. ಈ ಸ್ಟಡ್ ಕಿಟ್ ಡ್ಯಾಮೇಜ್ ಇದೆ, ಸ್ಟಡ್ ಕಿಟ್ ರೀಪ್ಲೇಸ್ ಮಾಡಿದರೆ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಫ್ಯೂಸ್ ಬಾಕ್ಸ್ ಅಂತ ಒಂದು ಇರುತ್ತೆ. ಅದರಲ್ಲಿ ರಿಲೇಸ್ ಬರುತ್ತೆ, ಫ್ಯೂಸಸ್ ಬರುತ್ತೆ. ಪರ್ಟಿಕ್ಯುಲರ್ ಫ್ಯೂಸಸ್ ಬಂದು ಪರ್ಟಿಕ್ಯುಲರ್ ಫಂಕ್ಷನ್ಗೆ ಇರುತ್ತೆ. ಈಗ ಕೆಲವೊಂದು ಫ್ಯೂಸ್ ಬಂದು ನಿಮಗೆ ಹೆಡ್ಲೈಟಿಗೆ ಇರ್ಬೋದು, ಕೆಲವೊಂದು ಫ್ಯೂಸ್ ಬಂದು ವೈಪರ್ ಮೋಟರ್ದು ಇರ್ಬೋದು, ಆ ಥರ ಇರುತ್ತೆ. ಪ್ರತಿಯೊಂದು ಕಾರ್ದನ್ನು ನಾವು ಜನರಲ್ ಚೆಕಪ್ ಮಾಡುವಾಗ ಇಲ್ಲ ಸರ್ವಿಸಿಗೆ ಕೊಟ್ಟಾಗ ನಾವು ಪ್ರತಿಯೊಂದು ರಿಲೇ ಫ್ಯೂಸು ಚೆಕ್ ಮಾಡ್ತೀವಿ. ಅದ್ರ ವೋಲ್ಟೇಜ್ ಚೆಕ್ ಮಾಡ್ತೀವಿ, ಪರ್ಫೆಕ್ಟ್ ವರ್ಕಿಂಗ್ ಇದೆಯಾ ಇಲ್ವಾ. ಸರ್, ನಾವು ಪ್ರತಿಯೊಂದು ವೆಹಿಕಲ್ ಬಂದ್ರೂ ನಾವು ಎಲೆಕ್ಟ್ರಿಕಲ್ ಚೆಕ್ ಮಾಡ್ತೀವಿ. ಎಲೆಕ್ಟ್ರಿಕಲ್ನಲ್ಲಿ ಲೈಟಿಂಗ್ಸ್ ಚೆಕ್ ಮಾಡೋದು ಒಂದು ಪಾರ್ಟ್. ಓಕೆ, ಸೊ ಪ್ರತಿಯೊಂದು ಕಾರ್ದು ಲೈಟಿಂಗ್ ಪರ್ಫೆಕ್ಟ್ ಇದೆಯಾ ಇಲ್ವಾ ನೋಡಿಬಿಟ್ಟು ಯಾವುದಾದ್ರೂ ಬಲ್ಬ್ ಫ್ಯೂಸ್ ಆಗಿದ್ರೆ ಅಥವಾ ಯಾವುದೋ ವೈರಿಂಗ್ ಡ್ಯಾಮೇಜ್ ಇದ್ದರೆ ಅದನ್ನ ನಾವು ರಿಪೇರಿ ಮಾಡಿ ಫಿಕ್ಸ್ ಮಾಡಿ ಕೊಡ್ತೀವಿ. ಓಕೆ, ಡೆಲ್ ಸ್ವಲ್ಪ ಡಿಮ್ ಆಗುತ್ತಲ್ಲ ಸರ್ ಕೆಲವೊಮ್ಮೆ ಬಲ್ಬು, ಇದು ಏನಾದರೂ ಇದಾಗುತ್ತಲ್ಲ ಲೈಟ್. ಇವಾಗ ನಿಮಗೆ ಅದು ಪವರ್ ಹಾಳಾಗಿತ್ತು ಅಂತಂದರೆ ಬಲ್ಬ್ ರಿಪ್ಲೇಸ್ ಮಾಡ್ತೀವಿ, ಡಿಮ್ ಆಗಿದ್ರೆ ಅಥವಾ ಶಾರ್ಟ್ ಆಗಿದ್ರೆ. ಓಕೆ 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 ರೈಟ್ ಫೆಂಡರ್ ಇಂಡಿಕೇಟರ್ ನಾಟ್ ವರ್ಕಿಂಗ್. Parking. Okay. Brake. Parking. Okay. Brake. Okay. Reverse. Okay. Pulling indicator. Okay.
ಸರ್ ನಾವು ಈ ಚೆಕ್ಸ್ನಲ್ಲಿ ಡಿಕ್ಕಿ ಓಪನ್ ಮಾಡಿಬಿಟ್ಟು ಓಕೆ ಡಿಕ್ಕಿ ಶಾಕ್ ಅಬ್ಸರ್ವರ್ ಕಂಡೀಷನ್ ಹೇಗಿದೆ ನೋಡ್ತೀವಿ. ಓಕೆ. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇವಾಗ ಮಕ್ಕಳು ಯಾರಾದರೂ ಓಪನ್ ಮಾಡ್ತಾರೆ, ಇಲ್ಲ ಏಜ್ ಆದವರು ಅಥವಾ ಲೇಡೀಸ್ ಓಪನ್ ಮಾಡ್ತಾರೆ, ಇಲ್ಲ ನಾವೇ ಅನ್ಕೊಳ್ಳಿ ಓಪನ್ ಮಾಡಿದಾಗ ಡಿಕ್ಕಿ ಓಪನ್ ಇಲ್ಲ, ಇದು ಕಂಡೀಷನ್ ಸರಿ ಇಲ್ಲ ಅಂದರೆ ತಲೆ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ, ಕೈ ಮೇಲೆ ಹೊಡೆಯೋ ಚಾನ್ಸ್ ಇರುತ್ತೆ. ಸೊ ಅದು ಚೆಕ್ ಮಾಡ್ಕೊಳ್ತೀವಿ. ಮತ್ತು ತಿರ್ಗಾ ಸ್ಪೇರ್ ವೀಲ್ ನಾವು ಚೆಕ್ ಮಾಡೇ ಮಾಡ್ತೀವಿ ಪ್ರತಿ ಸಲ. ಯಾಕಂದರೆ ಕಸ್ಟಮರ್ ಯಾವ ಕಂಡೀಷನ್ ಏನು ಯೋಚನೆ ಮಾಡ್ತಿರ್ತಾರೆ ಗೊತ್ತಿಲ್ಲ. ನೋಡಿ ಆ್ಯಕ್ಚುಲಿ ಇದರಲ್ಲಿ ಏರ್ ಕಡಿಮೆ ಇದೆ, ಇಲ್ಲ ಪಂಚರ್ ಆಗಿರ್ಬೋದು, ಎರಡರಲ್ಲೊಂದು ಆಗಿದೆ. ಹಂಗಾಗಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಹೌದು, ಯಾಕಂದ್ರೆ ಎಲ್ಲೋ ಲಾಂಗ್ ಡ್ರೈವ್ ಹೋಗ್ತಾರೆ, ಸ್ಪೇರ್ ವೀಲ್ ಅವ್ರು ಚೆಕ್ ಮಾಡ್ಕೊಂಡಿರೋದಿಲ್ಲ, ನಾವು ಬಿಟ್ಬಿಟ್ರೆ ಆಗೋದಿಲ್ಲ. ಫೀಚರ್ಸ್ ನಾವು ಲಾಕ್ ಅನ್ಲಾಕ್ ಆಗ್ತಿಲ್ಲ ಅಂತಂದ್ರೆ ಒಳಗೆ ಸಿಕ್ಕಾಕೊಂಡ್ರೆ ತುಂಬಾ ರಿಸ್ಕಿ ಇರುತ್ತೆ. ಅಥವಾ ಇನ್ನೊಂದು ಏನೋ ಒಂದು ಎಮರ್ಜೆನ್ಸಿ ಅಥವಾ ಮಕ್ಳು ಇರ್ತಾರೆ, ಓಪನ್ ಮಾಡಕ್ ಆಗೋದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ನಾವು ಚೆಕ್ ಮಾಡಲೇಬೇಕಾಗತ್ತೆ. ಬೋತ್ ಔಟರ್ ಇನ್ನರ್ ಎರಡು ಲಾಕ್ಸ್ ನಾವು ಚೆಕ್ ಮಾಡ್ತೀವಿ. ಮತ್ತು ತಿರ್ಗಾ ಪ್ರತಿಯೊಂದು ಸೀಟ್ ಬೆಲ್ಟ್ಸ್ ಚೆಕ್ ಮಾಡ್ತೀವಿ. ಸೀಟ್ ಬೆಲ್ಟ್ಸ್ ಲಾಕ್ ಆಗ್ತಿದೆಯಾ ಇಲ್ವಾ, ಇದೆಲ್ಲ ಮೈನ್ ಸೇಫ್ಟಿ ಫೀಚರ್ಸು. ಹ್ಯಾಂಡ್ ಬ್ರೇಕ್ಸ್ ಚೆಕ್ ಮಾಡ್ತೀವಿ. ಹ್ಯಾಂಡ್ ಬ್ರೇಕ್ ಕರೆಕ್ಟ್ ಎಂಗೇಜ್ ಆಗ್ತಿದೆಯಾ, ಎಂಗೇಜ್ ಆಗ್ತಾ ಇಲ್ವಾ. ಯಾಕಂದ್ರೆ ಹ್ಯಾಂಡ್ ಬ್ರೇಕ್ ಎಂಗೇಜ್ ಆಗಲಿಲ್ಲ ಅಂತಂದರೆ ವೆಹಿಕಲ್ ರೋಲ್ ಓವರ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಾವು ಈ ಪವರ್ ವಿಂಡೋಸ್ ಚೆಕ್ ಮಾಡ್ತೀವಿ. ಈಗ ನೀವು ಚೆಕ್ ಮಾಡಿದರೆ ಪವರ್ ವಿಂಡೋ ತುಂಬ ಸ್ಲೋ ಇದೆ. ಮೋಟ್ರ್ ಪ್ರಾಬ್ಲಮ್ ಏನಿಲ್ಲ. ಮೋಟ್ರ್ ಪ್ರಾಬ್ಲಮ್ ಇದ್ದರೆ ನಿಮಗೆ ವರ್ಕೇ ಆಗೋದಿಲ್ಲ. ಇದು ಬರೀ ಈ ಬೀಡಿಂಗ್ ಇದೆಯಲ್ಲ, ಎಡ್ಜಸ್ ನಾವು ಲ್ಯೂಬ್ರಿಕೇಟ್ ಮಾಡಿದರೆ ಸಾಕು. ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ವರ್ಕ್ ಆಗ್ತಿದೆಯಾ ಇಲ್ವಾ ನಾವು ಚೆಕ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಡ್ರೈವಿಂಗ್ ಮಾಡುವಾಗ ಸೇಫ್ಟಿ ಇದೆಲ್ಲ ಫೀಚರ್ಸ್. ಅದಾದಮೇಲೆ ನಾವು AC ಚೆಕ್ ಮಾಡ್ತೀವಿ, ಕೂಲಿಂಗ್ ಸ್ಪೀಡ್ ಚೆಕ್ ಮಾಡ್ತೀವಿ. ಫಸ್ಟ್ ಬ್ಲೋವರ್ 1 2 3 4 ಎಲ್ಲ ಸ್ಪೀಡ್ ವರ್ಕ್ ಆಗ್ತಿದೆಯಾ. ಆಮೇಲೆ ಮೋಡ್ಸ್ ಚೆಕ್ ಮಾಡ್ಕೊಳ್ತೀವಿ. ಫೇಸ್ಗೆ ಫೇಸ್ ಲೆಗ್, ಬರೀ ಲೆಗ್, ಡಿಫಾಗಿಂಗ್ ಆದಮೇಲೆ ನಾವು ಇಂಟರ್ನಲ್ ಎಕ್ಸ್ಟರ್ನಲ್ ಏರ್ ಸರ್ಕ್ಯುಲೇಷನ್ ಚೆಕ್ ಮಾಡ್ತೀವಿ, ಕರೆಕ್ಟ್ ವರ್ಕ್ ಆಗ್ತಿದೆಯಾ ಅಲ್ವಾ. ಯಾಕಂದರೆ ಇದು ಮಳೆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಇಂಜಿನ್ ಫ್ಲಶ್ ಅಂತಾರೆ. ಸೊ ಇದು ಏನಕ್ಕೆ ಅಂತಂದರೆ ಒಳಗಡೆ ಆಯಿಲಲ್ಲಿ ಕಾರ್ಬನ್ ಕಂಟೆಂಟ್ನೆಲ್ಲ ಕ್ಲೀನ್ ಮಾಡಿ ರಿಮೂವ್ ಮಾಡೋದಕ್ಕೋಸ್ಕರ ಇಂಜಿನ್ ಫ್ಲಶ್. ಜಸ್ಟ್ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಇಂಜಿನ್ ರನ್ ಮಾಡಿದರೆ ಒಳಗಡೆ ಇರೋ ಕಾರ್ಬನ್ ಎಲ್ಲ ಆಯಿಲ್ ಜೊತೆ ಬಂದ್ಬಿಡತ್ತೆ. ಒರಿಜಿನಲ್ ಹುಂಡೈ ಪಾರ್ಟ್ ಇದು. ಹೌದು, ಸರ್ ಇದು ಬಂದು ಜೆನ್ಯೂನ್ ಹ್ಯುಂಡೈ ಪಾರ್ಟ್. ಓಕೆ. ನೀವು ಡಿಫ್ರೆನ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಬಂದು ಆಫ್ಟರ್ ಮಾರ್ಕೆಟ್ ಲೋಕಲ್ ಪಾರ್ಟ್. ಓಕೆ. ಸೊ ನಿಮಗೆ ಪರ್ಫಾರ್ಮೆನ್ಸ್ ತುಂಬ ವೇರಿ ಆಗುತ್ತೆ ಒರಿಜಿನಲ್ ಪಾರ್ಟ್ಗೂ ಲೋಕಲ್ ಪಾರ್ಟ್ಗೂ. ಓಕೆ ಸರ್. ಓಕೆ ಸರ್, ಇದು ಬಂದು ವಿಂಡ್ಶೀಲ್ಡ್ ವಾಷರ್. ಓಕೆ. ಯೂಶಲಿ ಜನರಿಗೆ ಏನು ಮೈಂಡ್ಸೆಟ್ ಇರುತ್ತೆ ಅಂದರೆ ಕೆಲವೊಬ್ಬರು ಗೊತ್ತಿಲ್ದಿರ ಶಾಂಪೂ ಅಂತಂದರೆ ನಾರ್ಮಲ್ ತಲೆ ಆಗೋ ಶಾಂಪೂ ಆಗಿಬಿಡ್ತಾರೆ. ಅದು ಆಗಬಾರ್ದು, ದೊಡ್ಡ ಮಿಸ್ಟೇಕ್. ಈ ಹೋಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಇದು ಬಂದು ನಿಮ್ಗೆ ವಾಟರ್ ಇಷ್ಟು ಲಿಕ್ವಿಡ್ ಟೈಪ್ ಇರುತ್ತೆ, ಬಟ್ ಫೋಮ್ ಎಲ್ಲ ಬರುತ್ತೆ. ಸರ್ ಇದು ಬಂದು ಕೂಲೆಂಟ್. ಸೊ ಕೂಲೆಂಟ್ ಲೆವೆಲ್ ಕರೆಕ್ಟ್ ಇರಬೇಕು, ಇಲ್ಲ ಅಂತಂದರೆ ನಿಮಗೆ ಓವರ್ ಹೀಟಿಂಗ್ ಕಂಪ್ಲೇಂಟ್ ಬರುತ್ತೆ. ಓಕೆ. ಸೊ ಇದು ಆಯಿಲ್ ಬಗ್ಗೆ ಹೇಳ್ತಾ ಇದ್ರಿ. ಇದು ಬಂದು ರೋವಿ ಬ್ರ್ಯಾಂಡ್ದು ಹೈ ಪರ್ಫಾರ್ಮೆನ್ಸ್ ಇಂಜಿನ್ ಆಯಿಲ್, ಸಿಂಥೆಟಿಕ್ ಆಯಿಲ್. ಸೊ ಯೂಶಲಿ ಪ್ರೀಮಿಯಂ ಕಾರ್ಸ್ಗೆಲ್ಲ ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಕಾರಲ್ಲಿ ನಿಮಗೆ ನಾವು ಹಾಕಿ ಕೊಡ್ತೀವಿ. ನೀವು ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಡ್ರೈವ್ ಮಾಡಿ ನೋಡಿ, ನಿಮಗೆ ತುಂಬ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಕಂಪ್ಲೀಟ್ ಸಿಂಥೆಟಿಕ್ ವೈಪರ್ ಬ್ಲೇಡ್ಸ್. ನಿಮ್ಮದು ವೈಪರ್ ಬ್ಲೇಡ್ಸ್ ಬಂದು ಡ್ಯಾಮೇಜ್ ಆಗಿದೆ. ಓಕೆ. ಇಲ್ಲಿ ಚೆಕ್ ಮಾಡಿದರೆ. ಓಕೆ. ಗ್ಲಾಸ್ ಡ್ಯಾಮೇಜ್ ಆಗುತ್ತಲ್ಲ ಸರ್? ಗ್ಲಾಸು ಡ್ಯಾಮೇಜ್ ಆಗುತ್ತೆ, ಸ್ಕ್ರಾಚಸ್ಸು ಬರುತ್ತೆ, ನಾಯ್ಸ್ ಬರುತ್ತೆ, ಮತ್ತು ನಿಮಗೆ ಮಳೆ ಟೈಮಲ್ಲಿ ಕ್ಲಿಯರ್ ವಿಸಿಬಿಲಿಟಿ ಇರೋದಿಲ್ಲ. ಓಕೆ. ಹಾಗಾಗಿ ವೈಪರ್ ಬ್ಲೇಡ್ಸ್ ಕೂಡ ರಿಪ್ಲೇಸ್ ಮಾಡ್ತೀವಿ. ಫುಲ್ ಸ್ಮೂತ್ ಆಗಿದೆ ಈಗ. ಟಾಪ್ ಅಪ್. ಹಾಂ. ಸೊ ಇದು ಬ್ರೇಕ್ ಸಿಲಿಂಡರ್ ಅಂತ ಹೇಳ್ತಾರೆ. ಓಕೆ ಸರ್. ಓಲ್ಡ್ ಡ್ಯಾಮೇಜ್ ಆಗಿಬಿಟ್ಟು ಆಯಿಲ್ ಲೀಕೇಜ್ ಇದೆ ನೋಡಿ, ಇಲ್ಲೆಲ್ಲ ಆಯಿಲ್ ಲೀಕೇಜ್ ಆಗ್ತಾ ಇದೆ. ಇದರಿಂದ ನಿಮ್ಗೆ ಬ್ರೇಕ್ಸ್ ಎಫೆಕ್ಟಿವ್ ಇರೋದಿಲ್ಲ, ನಾಯ್ಸು ಬರುತ್ತೆ. ಸೊ ರಿಪ್ಲೇಸ್ ಮಾಡೋದು ಸೇಫ್ಟಿಗೋಸ್ಕರ. ಓಕೆ, ಥ್ಯಾಂಕ್ ಯು. ಸರ್ ಇದು ಏನು ಈಗ ಬ್ರೇಕಿಂಗ್ ಇದು ಮಾಡ್ತಾರೆ, ಏರ್ ಔಟ್ ಅಂತ? ಸರ್ ಇದು ಯಾವುದೇ ಬ್ರೇಕಿಂಗ್ ರಿಲೇಟೆಡ್ ವರ್ಕ್ ಮಾಡಿದರೆ ನಾವು ಏರ್ ಔಟ್ ಪ್ರೊಸೆಸ್ ಮಾಡಲೇಬೇಕು. ಇನ್ ಕೇಸ್ ಸಿಸ್ಟಮಲ್ಲಿ ಏರ್ ಪಾಸ್ ಆಗಿತ್ತಂದರೆ ನಿಮಗೆ ಬ್ರೇಕ್ ಸ್ಪಾಂಜಿ ಆಗಿಬಿಡುತ್ತೆ, ಬ್ರೇಕ್ ಎಫೆಕ್ಟಿವ್ ಆಗಿರೋದಿಲ್ಲ. ಓಕೆ ಓಕೆ. ಓಕೆ, ಅದು ಮಾಡಿ ಏರ್ ಔಟ್ ಮಾಡಿದ್ರೆ ಇದಾಗುತ್ತೆ. ಇನ್ನು ಏರ್ ಔಟ್ ಮಾಡಿದರೆ ಬ್ರೇಕ್ಸ್ ಎಫೆಕ್ಟಿವ್ ಆಗಿರುತ್ತೆ. Press.
ಸರ್ ಥ್ಯಾಂಕ್ ಯು ಫಸ್ಟ್ಲಿ. Welcome, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನೀವು ಹೇಳಿದ್ದು ಆ್ಯಂಡ್ ಡೀಟೇಲ್ಸ್ ಇದು ಮಾಡಿದ್ದು ತುಂಬ ಖುಷಿ ಆಯ್ತು ನನಗೆ. ಸೊ ನಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ನಾವೇನು ಹೇಳ್ತೀವಿ ಅಂತಂದರೆ ನಮ್ಮ ವರ್ಕ್ ಎಲ್ಲ ಜೆನ್ಯೂನ್ ಇರುತ್ತೆ ಮತ್ತು ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡ್ತೀವಿ. ಓಕೆ. ವರ್ಕ್ ಎಕ್ಸಾಕ್ಟ್ ಏನಿದೆ ಅಷ್ಟು ಮಾತ್ರ ನಾವು ಮಾಡಿ ಕೊಡ್ತೀವಿ. ಎಲ್ಲಾಗುತ್ತೋ ಅಲ್ಲಿ ನಾವು ಕಾಸ್ಟ್ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದೇ ನಮ್ಮ ಮೇನ್ ಮೋಟೋ. ಕರೆಕ್ಟ್. ಹಂಗಂತ ವರ್ಕಲ್ಲಿ ನಾವು ಯಾವುದೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದಿಲ್ಲ. ಹಾಗಾಗಿ ಇನ್ನೊಂದು ಏನಂತಂದರೆ ನಮ್ಮದು ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸ್ ಸೆಂಟರ್ ಆಗಿದ್ದರಿಂದ ಓಕೆ. ನೀವು ನೋಡ್ಬೋದು ಆಲ್ ಬ್ರ್ಯಾಂಡ್ಸ್ ಇದೆ. ಮಾರುತಿ ಇರ್ಬೋದು, ನೀವು ಯಾವ ಕಾರ್ ಹೇಳಿದ್ರೆ ಬ್ರ್ಯಾಂಡ್ ಹೇಳ್ತಿರೋ ಆ ಬ್ರ್ಯಾಂಡ್ಸ್ ಕಾರ್ ಸಿಕ್ಕತ್ತೆ. ಮಾರುತಿಯಿಂದ ರೇಂಜ್ ರೋವರ್ವರೆಗೂ ಎಲ್ಲ ಕಾರ್ಸ್ ನಾವು ವರ್ಕ್ ಮಾಡ್ತೀವಿ. ಸೂಪರ್ ಸರ್. ಸೊ ಎನಿ ವರ್ಕ್ ಎನಿ ಕಾರ್ ಪ್ಲೀಸ್ ಕಮ್ ಡೌನ್ ಟು ಅಸ್. ಸೊ A to Z ನಿಮಗೆ ಈಗ ಸರ್ವಿಸಲ್ಲಿ ಸಣ್ಣ ಪುಟ್ಟ ಇದರಿಂದ ಹಿಡಿದು ಆ್ಯಂಡ್ ನಿಮ್ಮ ಗಾಡಿ ಪೂರ್ತಿ ಈಗ ಒಂದು ಬೇಸ್ ಮಾಡೆಲ್ ತೊಗೊಂಡಿದ್ದೀರಾ, ಅದನ್ನು ಟಾಪ್ ವರ್ಷನ್ಗೆ ಅಪ್ಗ್ರೇಡ್ ಮಾಡಬೇಕಂದ್ರೆ ಅದು ಮಾಡ್ಕೊಡ್ತೀರಲ್ಲ ಸರ್? ಆ್ಯಂಡ್ ಫುಲ್ ಬಾಡಿ ಪೇಂಟ್ ಕೂಡ ನೀವು ಮಾಡ್ತೀವಿ ಸರ್. ಕಾಂಟ್ಯಾಕ್ಟ್ ಡೀಟೇಲ್ಸು ಅದೆಲ್ಲ ಕೊಟ್ಟಿರ್ತೀನಿ ಆ್ಯಂಡ್ ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಎಕ್ಸಾಕ್ಟ್ ಲೊಕೇಶನು ಲೇಕ್ ವ್ಯೂ ರೋಡು. ಸೊ ರೂಪೇನಗರ ಜಸ್ಟ್ ಬಿಫೋರ್ ಸಿಲ್ಕ್ ಬೋರ್ಡ್ ಸಿಗ್ನಲ್ಲು, ಅದಕ್ಕೆ ನೀವು ಸುರೇಶ್ ಮಹೇಂದ್ರ ಕಾರ್ ಶೋರೂಮ್. ಸೊ ಅದು ಎಕ್ಸಾಕ್ಟ್ ಲೊಕೇಶನ್ನು. ಸೊ ಇದನ್ನು ಹೇಳ್ತಾ ನಮ್ಮ ಗಾಡಿಯ ಸರ್ವಿಸ್ ಆ್ಯಂಡ್ ಡ್ರೈವ್ ಟೆಸ್ಟ್ ಕೂಡ ಹೋಗಿ ಬಂದ್ವಿ. ನನಗೆ ಕ್ಲಚ್ದೊಂದು ಪ್ರಾಬ್ಲಮ್ ಇದೆ, ಎಲ್ಲನೂ ಕ್ಲೀನಾಗಿ ನಮ್ಮ ಒಂದು ಡ್ರೈವಿಂಗ್ ಸ್ಕಿಲ್ಗೆ ಅದಕ್ಕೆ ತಕ್ಕನಾಗಿ ಮಾಡಿಕೊಡ್ತಾರೆ ಮೇಯ್ನು. ಸೊ ಈಗ ಅವ್ರು ಮಾಡಿದಾಗ ಈಗ ಒಂದು ಇದು ಈ ಥರನೇ ಮಾಡಬೇಕು ಅಂತ ಮಾಡಿದಾಗ ನಮಗೆ ಸೆಟ್ ಆಗಲ್ಲ ಕೆಲವೊಂದು ಸಲ. ನಾವು ನೋಡಿದ್ವಿ ಕ್ಲಚ್ದು ಹಿಂದೆ ಮುಂದೆ ನಿಮ್ಮ ಡ್ರೈವಿಂಗ್ ಕಂಫರ್ಟ್. ಸೊ ಓವರ್ ಆಲ್ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಒನ್ಸ್ ಅಗೇನ್. ನಿಮಗೆ ಹಾಗೂ ನಿಮ್ಮ ಟೀಮ್ಗೆ ಥ್ಯಾಂಕ್ ಯು. ಸೊ ಗೈಸ್, ಪ್ಯಾರಾಮೌಂಟ್ ಮೋಟರ್ಸ್ ಲೊಕೇಶನ್ ಹಾಕಿರ್ತೀನಿ, ಬನ್ನಿ ವಿಸಿಟ್ ಮಾಡಿ. ನಿಮ್ಮ ಗಾಡಿ ಇದು ಯಾವುದೇ ಗಾಡಿ ಇರ್ಬೋದು, ಕಾರಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಇಲ್ಲಿ ಬಂದು ನೀವು ಸಾಲ್ವ್ ಮಾಡ್ಕೋಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಫ್ರಮ್ ಸರ್. ಬಾಯ್.